ಬೆಂಗಳೂರಿನ ಹೊರವಲಯದಲ್ಲಿ ರಾಜಾರೋಷವಾಗಿ ಬದುಕ್ತಾ ಇರೋ ಬಾಂಗ್ಲಾ ನುಸುಳುಕೋರರು ಇಂತಹ ಅಕ್ರಮ ವಲಸಿಗರಿಗೆ ಪೊಲೀಸರೇ ಬೆಂಬಲ ಕೊಡ್ತಾ ಇದ್ದಾರಾ ನೋಡಿ. ಇಷ್ಟೆಲ್ಲ ಆದ್ರೂ ಕೂಡ ಈಗಲೂ ಮತ್ತೆ ಅಕ್ರಮ ಬಾಂಗ್ಲಾ ನುಸುಳುಕೋರರು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ. ನುಸುಳುಕೋರರಿಗೆ ರಾಜ್ಯದ ಐಡಿ ಕಾರ್ಡ್ಗಳನ್ನ ಮಾಡಿಕೊಟ್ಟವರು ಯಾರು? ಆ ಪೊಲೀಸ್ ಠಾಣೆಗೂ ಕೂಡ ಅಕ್ರಮ ಬಾಂಗ್ಲಾ ಪ್ರಜೆಗಳಿಗೂ ಇರುವ ನಂಟೇನು? ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ಪ್ರಜೆಗಳು, ನುಸುಳುಕೋರರ ಬಳಿ ರಾಜ್ಯದ ಐಡಿ ಕಾರ್ಡ್ಗಳು. ಈ ವಿಡಿಯೋದಲ್ಲಿ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೂಗ್ತರಂತೆ ನಿಂತಿರುವ ಇವರೇ ನೋಡಿ ಅಕ್ರಮವಾಗಿ ಭಾರತದ ಗಡಿ ದಾಟಿ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡಿರುವ ಬಾಂಗ್ಲಾ ಪ್ರಜೆಗಳು. ಬೆಂಗಳೂರು ದಕ್ಷಿಣ ವಿಭಾಗದ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಹೊರವಲಯದಲ್ಲಿ ಜೋಪಡಿಯನ್ನ ಹಾಕಿಕೊಂಡು 15ಕ್ಕೂ ಹೆಚ್ಚು ಬಾಂಗ್ಲಾದವರು ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರನ್ನ ಯಾಕೆ ಇದುವರೆಗೂ ಕೂಡ ಅವರ ದೇಶಕ್ಕೆ ಕಳಿಸುವ ಕೆಲಸವನ್ನ ಇಲ್ಲಿನ ಸರ್ಕಾರ ಮಾಡ್ತಾ ಇಲ್ಲ? ಪೊಲೀಸರಿಗೆ ಇವರು ನಗರದ ಹೊರವಲಯದಲ್ಲಿ ಬದುಕ್ತಾ ಇರುವಂತಹ ವಿಚಾರವೇ ಗೊತ್ತಿಲ್ವಾ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಎಷ್ಟೊಂದು ನೆಮ್ಮದಿಯಾಗಿ ಆರಾಮಾಗಿ ಜೋಪಡಿಯನ್ನ ಹಾಕಿಕೊಂಡು ಬಾಂಗ್ಲಾ ದೇಶದವರು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ರಾಜಾರೋಷವಾಗಿ ಬದುಕ್ತಾ ಇರೋದಕ್ಕೆ ಮೂಲ ಕಾರಣವಾದರೂ ಏನು ಗೊತ್ತಾ? ಆ ವಿಚಾರವನ್ನ ತಿಳಿದ್ರೆ ನೀವು ಕೂಡ ಬೆಚ್ಚಿ ಬೆರಗಾಗುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಸರ್, ಅಲ್ಲಿ ನಾವು ಹೋದಾಗ ಸಾಕಷ್ಟು ಜನ ಬಾಂಗ್ಲಾದೇಶಿಯವರಿದ್ರು. ನಮ್ಮ ನೋಡಿ ಅವರು ಕೆಲವು ಜನ ಇನ್ಫಾರ್ಮೇಶನ್ ಕೊಡೋರು ಇದ್ದಾರೆ. ಪರಿಸ್ಥಿತಿಯಲ್ಲಿ ಅಲ್ಲಿ ಇರೋರು ಹೊರಗಡೆ ಕಾಯ್ತಾ ಇರ್ತಾರೆ. ಸೊ ಇಂಥವ್ರು ಬಂದರು ಈ ಥರ ಅಂತ ಅಂದು, ಸೊ ಅವ್ರಿಗೆ ಲೋಕಲೈಟ್ಸಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಕನೆಕ್ಟ್ ಇದೆ. ಅವರು ಇನ್ಫಾರ್ಮೇಶನ್ ಮಾಡಿದ ತಕ್ಷಣನೇ ಸಾಕಷ್ಟು ಜನ ಓಡೋಗ್ಬಿಡ್ತಾರೆ ಸರ್ ಈ ಪರಿಸ್ಥಿತಿಯಲ್ಲಿ. ಸರ್, ಅದೇ ಈಗ ಪರಿಸ್ಥಿತಿ ಸ್ಥಿತಿಗತಿ ಏನಿದೆ ಇಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಅಕ್ರಮ ಬಾಂಗ್ಲಾ ವಲಸಿಗಾರರು ಏನಿದ್ದಾರೆ ಅವರು ಅಕ್ರಮವಾಗಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಡಾಕ್ಯುಮೆಂಟ್ಸ್ ಯಾರು ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ವಿಚಾರ ಇದೆ ಸರ್. ಈಗ ಅವರು 15 ವರ್ಷದಿಂದ ಅಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಕೆಲವೊಬ್ರು ಬಾಂಗ್ಲಾದೇಶದವ್ರು ಬರ್ತಾರೆ, ಅಕ್ರಮವಾಗಿ ಬರ್ತಾರಂತೆ, ಮತ್ತೆ ಹಾಗೆ ಹೋಗ್ತಾರೆ, ಪೊಲೀಸ್ ಅವ್ರ ಹತ್ರ ದುಡ್ಡು ತಿಂತಾರಂತೆ ಹೇಳ್ತಾ ಇರ್ತಾರೆ. ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇವರು ತುಂಬಾ ಆಯ್ತು ಸರ್, ಬಾಂಗ್ಲಾದೇಶದವ್ರು ಎಲ್ಲಿ ಯಾವ ಶೆಡ್ಡಿಗೆ ಹೋದ್ರು ಬಾಂಗ್ಲಾದೇಶದವ್ರು ಸಿಗ್ತಾನೆ ಇದಾರೆ ನಮ್ಗೆ. ಕೊಡ್ಲೇಬೇಕಾಗಿದೆ ಸರ್. ಅವ್ರು ಕೊಟ್ರೆ ಅವ್ರಿಗೆ ಇಟ್ಕೊಂತಾರಂತೆ, ಇಲ್ಲಾಂದ್ರೆ ಇಟ್ಕೊಳ್ಳಲ್ಲಂತೆ. ಪೊಲೀಸ್ ಅವರಿಗೆ ದುಡ್ಡು ಕೊಡೋದು ನಮ್ಗೆ ಮಾಹಿತಿ ಬಂದಿದೆ ಸರ್. ಅವರೇ ಬಾಯಿಯಿಂದ ಹೇಳ್ತಾ ಇದ್ದಾರೆ, ದುಡ್ಡು ಕೊಡ್ತೀವಿ ನಾವು, ಇಲ್ಲಿ ಆ ಕಡೆ ಅಲ್ಲಿ ಕೊಟ್ಟು ಬಂದಿದೀವಿ, ಇಲ್ಲಿ ಕೊಡ್ತಾ ಇದೀವಿ ಸರ್ ಅಂತ ಅವರೇ ಬಾಯಿಯಿಂದ ಹೇಳ್ತಾ ಇದ್ದಾರೆ. ಈ ಬಾಂಗ್ಲಾ ಪ್ರಜೆಗಳು ಭಾರತದ ಗಡಿಯನ್ನ ದಾಟಿ ರಾಜ್ಯದ ರಾಜಧಾನಿಗೆ ಬಂದು ರಾಜ್ಯದ ಐಡಿ ಪ್ರೂಫ್ಗಳನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ನಗರದಲ್ಲಿ ಕಸಗಳನ್ನು ಎತ್ತುವುದು, ಗಾಂಜಾ, ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ಭಾಗಿಯಾಗುವುದು, ಹಲವಾರು ಅಕ್ರಮ ಚಟುವಟಿಕೆಗಳಲ್ಲಿ ಈ ಬಾಂಗ್ಲಾದವರೇ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ. ಅದರಿಂದಲೇ ನಗರದಲ್ಲಿ ರಾಜಾರೋಷವಾಗಿ ಅವರು ಇಲ್ಲಿನ ಐಡಿ ಕಾರ್ಡ್ಗಳನ್ನು ಪಡೆದು ಜೀವನ ಮಾಡ್ತಿದ್ದಾರೆ. ಸ್ವತಃ ಬಾಂಗ್ಲಾ ನಿವಾಸಿಯ ಪೊಲೀಸರಿಗೆ ಹಣ ನೀಡುವ ಬಗ್ಗೆ ಒಪ್ಪಿಕೊಂಡಿದ್ದಾನೆ. ಅಮೌಂಟ್ ಹಾಕಿದ್ಯಾ? ಯಾಕೆ ಹಾಕಿದ್ಯಾ? ಹೌದಂದ್ರೆ ಇಲ್ಲಿ ಲೋಕಲ್ ಇದು ಮೇಂಟೆನೆನ್ಸ್ಗೆ ಕೊಡ್ಬೇಕಲ್ಲ ಸರ್. ನೀವು ಮಂತ್ಲಿ ಕೊಡ್ತೀಯಾ? ಹೌದು ಸರ್. ಎಷ್ಟು ಕೊಡ್ತೀವಿ ಮಂತ್ಲಿ? 5,000 ಸರ್. ಯಾರು ಅವ್ರು ಪೊಲೀಸು? ಅದೇ ರನ್ ಬರ್ತಾರಲ್ಲ ಸರ್. ಯಾರು ಹೆಸರೇನು? ಇದು ಚೇತನ್ ಸರ್ ಐತಲ್ಲ. ಚೇತನ್ ಸರ್. ಆಮೇಲೆ ಬರ್ತೀವಿ. ಇನ್ನ 2-3 ಮಂದಿ ಕಳಿಸಿದಲ್ಲ. ಎಷ್ಟು ಮಂದಿ ಕಳಿಸಿದಾರೆ ನೋಡ್ತಾರೆ ಸರ್. ನಾನು ಆಗ್ತಾ ಇಲ್ಲ ಇವಾಗ ಯಾರ ನಂಬರ್ ನಂಬರ್ ಯಾರು ಕೊಡ್ತಾರೆ ನಿನಗೆ? ಅಲ್ಲ, ಅವ್ರು ಬರ್ತಾರೆ ಸರ್. ಪೊಲೀಸ್ ಅವ್ರ ನಂಬರ್ ಯಾರು ಕೊಡ್ತಾರೆ ನಿನಗೆ? ಅವ್ರು ಬರ್ತಾರಲ್ಲ. ಯಾರು ಪೊಲೀಸ್ ಅವ್ರು ಬರ್ತಾರೆ ಇಲ್ಲಿ ಮಂತ್ಲಿ ಕೇಳಕ್ ಬರ್ತಾರ ಅವರು? ಈ ಮಾರುತಿ ಅನ್ನೋರಿಗೆ ಕಳಿಸಿದಲ್ಲ, ಮಾರುತಿ ಪೊಲೀಸ್ ಇದೆ ಲೋಕಲ್ ಮಾಡ್ತೀನಿ. ಇದು ನಂದಗುಡಿ ಪೊಲೀಸ್ ಮಾರುತಿನವರ ತಿಂಗಳಿಗೆ 5,000 ಸರ್. ತಿಂಗಳಿಗೆ 5,000 ಅವರಿಗೆ. ಕೇಳಿದ್ರಲ್ಲ ಈತ ಹೇಳೋದನ್ನ. ಈ ಮಟ್ಟಿಗೆ ಪೊಲೀಸರು ಸಾಥ್ ಕೊಟ್ರೆ ಇವರಿಗೆಲ್ಲ ಯಾರ ಭಯ ಇರುತ್ತೆ ಅಲ್ವಾ? ಈ ಬಾಂಗ್ಲಾ ನಿವಾಸಿಗಳ ಮೊಬೈಲ್ ಫೋನ್ ಚೆಕ್ ಮಾಡಿದ್ರೆ ಅದರಲ್ಲಿ ಬರೀ ನಂದಗುಡಿ ಪೊಲೀಸರ ಕಾಂಟ್ಯಾಕ್ಟ್ ನಂಬರ್ಗಳೇ ಇವೆ. ಲಂಚದ ಆಸೆಗೆ ಅಕ್ರಮ ಬಾಂಗ್ಲಾದೇಶದವರ ಪರವಾಗಿ ಸ್ವತಃ ನಂದಗುಡಿ ಪೊಲೀಸರು ನಿಂತ್ಕೊಂಡ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ರಾಜ್ಯದ ಐಡಿ ಕಾರ್ಡ್ಗಳನ್ನು ಮಾಡಿಕೊಟ್ಟವರಾದರೂ ಯಾರು? ಪೊಲೀಸರ ಜೊತೆ ಸೇರಿ ಸರ್ಕಾರಿ ಅಧಿಕಾರಿಗಳು ಕೂಡ ಇವರ ಪರವಾಗಿ ನಿಂತ್ಕೊಂಡ್ರ. ಇಂತಹ ಹಲವಾರು ಅನುಮಾನಗಳಿಗೆ ಗೃಹ ಸಚಿವರೇ ನೀವೇ ಉತ್ತರವನ್ನ ಕೊಡಬೇಕು. ನೋಡಿ, ಹೊಸಕೋಟೆ ನಂದಗುಡಿ ಹತ್ರ ನಾವು ಬಾಂಗ್ಲಾದೇಶ ಇದ್ದಾರಂತ ಗೊತ್ತಾಯಿತು. ನಾವು ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಎಲ್ಲಾ ಕಾರ್ಯಕರ್ತರು ಅಲ್ಲಿ ನಾವು ತಪಾಸಣೆ ಹೋದಾಗ ಬಾಂಗ್ಲಾದೇಶವರು 1-2-3 ಜನ ಪ್ರಜೆ ನಮ್ಗೆ ಸಿಕ್ಕರು. ಆ ಬಾಂಗ್ಲಾದೇಶ ಪ್ರಜೆ ನಮ್ಗೆ ಅವ್ನ ಮೊಬೈಲ್ ನನ್ನ ಹತ್ರ ಇಟ್ಕೊಳ್ಳಿ ಸರ್ ಅಂತ ಕೊಟ್ಟಾಗ ನಾನು ಚೆಕ್ ಮಾಡಿದೆ. ಅವ್ನ ಫೋನ್ ಪೇ ಅಲ್ಲಿ ಈ ನಂದಗುಡಿ ಪೊಲೀಸರು ಇದಾರಲ್ಲ, ತುಂಬಾ ಜನ ನಂದಗುಡಿ ಪೊಲೀಸರಿಗೆ 5,000, 2,000, 3,000 ಈ ತರ ಅಮೌಂಟ್ ಕಳಿಸಿದಾನ. ನೀನ್ ಯಾಕಪ್ಪ ಈ ಪೊಲೀಸರಿಗೆ ಅಮೌಂಟ್ ಕಳಿಸಿದೆ ಅಂತ ಹೇಳಿದಾಗ, ಇಲ್ಲ ಸರ್ ನಾವು ಏನಾರು ಅವ್ರಿಗೆ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಈ ನಮ್ಮ ಬಾಂಗ್ಲಾದೇಶವ್ರು ಅಂತ ಅವ್ರಿಗೆ ಗೊತ್ತಿದೆ,
ನಾವು ಇಲ್ಲಿಂದ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಮಗೆ ನೀವು ಹೋಗಿ ಅಂತ ಕಳಿಸ್ಕೊಡ್ತಾರ, ಮತ್ತೆ ನಮ್ಗೆಲ್ಲ ತೊಂದರೆ ಕೊಡ್ತಾರ ಅಂತ ನಾವು ಅವ್ರಿಗೆ ಮಂತ್ಲಿ ಕೊಡಬೇಕೇ ಆಗುತ್ತೆ ಅಂತ ಅವನು ಓನಾಗಿ ಬಾಂಗ್ಲಾದೇಶ ಪ್ರಜೆನೇ ನಮ್ಗೆ ಹೇಳ್ದ. ನೋಡಿದ್ರಲ್ಲ, ಈ ರೀತಿ ಅಕ್ರಮವಾಗಿ ಭಾರತದ ಗಡಿ ದಾಟಿ ನಗರದಲ್ಲಿ ಬಂದು ವಾಸ ಮಾಡ್ತಾ ಜೀವನವನ್ನ ಕಟ್ಟಿಕೊಳ್ಳುತ್ತಾ ಇರುವಂತ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಯಾಕೆ ಅವರ ದೇಶಕ್ಕೆ ಕಳಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾನೂನು ಕಾಯುವ ರಕ್ಷಕರೇ ಅವರ ಪರವಾಗಿ ನಿಂತುಕೊಂಡಿದ್ದಾರೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬಾಯಿಯಲ್ಲಿ ಕರ್ನಾಟಕ ಮೇರಾ ಹೈ ಅನ್ನೋ ದಿನಗಳು ದೂರ ಏನೂ ಇಲ್ಲ ಅನ್ಸುತ್ತೆ.